ನೋಡಿ ಪೂರ್ವದ ಗೋಡೆ, ಈ ಪೂರ್ವದ ಗೋಡೆಯಲ್ಲಿ ಅಥವಾ ಈ ಪೂರ್ವದ ಗೋಡೆಯಲ್ಲಿ ನಿಮ್ಮ ಕುಟುಂಬದ ಫೋಟೋವನ್ನ ಹಾಕಿ. ನಿಮ್ಮ ಮನೆಯಲ್ಲಿರುವಂತಹ ಎನ್ವೈರನ್ಮೆಂಟೇ ಚೇಂಜ್ ಆಗ್ಬಿಡುತ್ತೆ. ಇಟ್ಸ್ ಎ ವೆರಿ ಪಾಸಿಟಿವಿಟಿ. ಎಲ್ಲರಿಗೂ ನೋಡಿ ಕುಟುಂಬದ ಆರೋಗ್ಯ ಚೆನ್ನಾಗಾಗತ್ತೆ ಮತ್ತು ಫೈನಾನ್ಷಿಯಲಿ ಗ್ರೋತ್ ಆಗುತ್ತೆ, ಗೌರವ ಸನ್ಮಾನಗಳು ದೊರೆಯುತ್ತೆ, ಗಂಡ ಹೆಂಡತಿರು ಸುಖವಾಗಿರ್ತೀರಿ, ಮಕ್ಕಳು ಗ್ರೋತ್ ಆಗ್ತಾರೆ, ರಿಲೇಶನ್ಶಿಪ್ ಚೆನ್ನಾಗಾಗುತ್ತೆ, ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗುತ್ತೆ, ಮನೇಲಿ ಒಂದು ದೈವಿಕ ಶಕ್ತಿ ಜಾಸ್ತಿ ಆಗುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತುವಿಜ್ಞಾನ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇವತ್ತು 8 ದಿಕ್ಕುಗಳಲ್ಲಿ 8 ವಸ್ತುಗಳು ನಿಮ್ಮ ಇಡೀ ಮನೆಯ ವಾತಾವರಣವನ್ನೇ ಬದಲಾಯಿಸುತ್ತೆ. ಅದು ಯಾವುದು ಅನ್ನುವಂತಹ ವಿಚಾರವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ತಾ ಇಲ್ಲ ಅಂದರೆ ಮಾಡಿ. ಅದರ ಜೊತೆಗೆ ಪ್ರತಿ 3 ರಿಂದ 5 ತಿಂಗಳಿಗೆ ನಮ್ಮಲ್ಲಿ ಒಂದು ವಾಸ್ತು ತರಗತಿ ನಡೆಯುತ್ತೆ. ಇದೇ ಏಪ್ರಿಲ್ ಕೊನೆಯ ವಾರದಲ್ಲಿ ಹೊಸ ವಾಸ್ತು ತರಗತಿ ಶುರುವಾಗ್ತಾ ಇರುವಂಥದ್ದು. ಇದರಲ್ಲಿ ಎಲ್ಲರಿಗೂ ಮುಕ್ತ ಅವಕಾಶ ಇರುತ್ತೆ. ಹೆಣ್ಮಕ್ಳು, ಗಂಡು ಮಕ್ಕಳು, ಮನೆಯಲ್ಲಿರುವಂತಹ ಗೃಹಿಣಿಯರು ಮತ್ತು ಜ್ಯೋತಿಷಿಗಳು, ಪುರೋಹಿತರು, ಅರ್ಚಕರು, ಆರ್ಕಿಟೆಕ್ಟ್, ಇಂಜಿನಿಯರ್, ಕಾಂಟ್ರಾಕ್ಟರ್, ಮೇಸ್ತ್ರಿ, ಹೀಗೆ ಯಾರು ಬೇಕಾದರೂ ಕೂಡ ನಮ್ಮಲ್ಲಿ ಶಾಸ್ತ್ರೋಕ್ತವಾಗಿ ವೈಜ್ಞಾನಿಕವಾಗಿ ಕಲಿಬೋದು. ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಪ್ರವೇಶವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಆ 8 ವಸ್ತುಗಳು ಯಾವುದು, ಆ 8 ವಸ್ತುಗಳನ್ನು ಹೇಗೆ ಪ್ಲೇಸ್ಮೆಂಟ್ ಮಾಡಬೇಕು ಅನ್ನುವಂಥ ವಿಷಯಗಳನ್ನು ನಾನು ತಿಳಿಸ್ಕೊಡ್ತೇನೆ. ನೋಡಿ, ಸಾಮಾನ್ಯವಾಗಿ ನೋಡಿ, ಇದು ಪೂರ್ವ ಸೂರ್ಯ ಉದಯವಾಗುವಂಥ ಒಂದು ದಿಕ್ಕು. ಈ ದಿಕ್ಕಿನ ಪೂರ್ವದ ಗೋಡೆಯಲ್ಲಿ ನೋಡಿ, ಎಕ್ಸಾಂಪಲ್ ಸಾಮಾನ್ಯವಾಗಿ ನಮ್ಮದಿಲ್ಲ ಅಡುಗೆ ಮನೆ ಇದ್ದರೆ ಇಲ್ಲಿ ಹಾಲಿರುತ್ತೆ ಅಂತ ಇಟ್ಕೊಳ್ಳೋಣ. ಈ ಜಾಗದಲ್ಲಿ ಇದು ಪೂರ್ವದ ಗೋಡೆ, ಇದು ಡೈನಿಂಗ್ ಏರಿಯಾ ಅಂತ ಅಂದ್ಕೊಂಡ್ರು ನೋಡಿ, ಪೂರ್ವದ ಗೋಡೆ, ಈ ಪೂರ್ವದ ಗೋಡೆಯಲ್ಲಿ ಅಥವಾ ಈ ಪೂರ್ವದ ಗೋಡೆಯಲ್ಲಿ ನಿಮ್ಮ ಕುಟುಂಬದ ಫೋಟೋವನ್ನು ಹಾಕಿ. ಆ ಕುಟುಂಬದ ಫೋಟೋ ಹೇಗಿರಬೇಕು ಅಂತಂದರೆ, ಆ ಫೋಟೋದಲ್ಲಿ ಎಲ್ಲರೂ ಕೂಡ ಖುಷಿಯಾಗಿರಬೇಕು. ಜೊತೆಗೆ ನಿಮ್ಮ ಕುಟುಂಬದ ಎಲ್ಲ ಮೆಂಬರ್ಸ್ ಇರಬೇಕು. ಎಕ್ಸಾಂಪಲ್ ತಂದೆ, ತಾಯಿ, ಮಕ್ಕಳು, ಅವರ ಮೊಮ್ಮಕ್ಕಳು, ಅಂದರೆ ನಿಮ್ಮ ಇಡೀ ಫುಲ್ ಫ್ಯಾಮಿಲಿ, ನಿಮ್ಮ ತಂದೆ ತಾಯಿ, ನೀವು, ನಿಮ್ಮ ಮಕ್ಕಳು ಇರುವ ಸಂಪೂರ್ಣವಾದಂತಹ ಒಂದು ಫ್ರೇಮನ್ನು ನೀವು ಪೂರ್ವದ ಗೋಡೆಯಲ್ಲಿ ಪಶ್ಚಿಮಾಭಿಮುಖವಾಗಿ ಹಾಕೋದ್ರಿಂದ ನಿಮ್ಮ ಕುಟುಂಬದ ಸಂಬಂಧಗಳು ಗಟ್ಟಿಯಾಗ್ತಾ ಹೋಗ್ತದೆ, ಮನೆಯಲ್ಲಿರುವಂತಹ ಫ್ಯಾಮಿಲಿ ಇಶ್ಯೂಸ್ ಕಮ್ಮಿ ಹೋಗ್ತದೆ ಮತ್ತು ನಿಮ್ಮ ಮತ್ತು ಅವರ ಬಾಂಡಿಂಗ್ ತುಂಬ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಇದು ಪೂರ್ವದಲ್ಲಿ. ನೋಡಿ, ಇದನ್ನು ಅಗ್ನಿ ದಿಕ್ಕು ಅಂತ ಕರಿತೀವಿ. ಇದು ಅಗ್ನಿ ದಿಕ್ಕು ಹೌದು, ಶುಕ್ರನ ದಿಕ್ಕು ಹೌದು. ಶುಕ್ರನ ದಿಕ್ಕು ಅಂತ ಕರಿತೀವಿ. ಈ ಶುಕ್ರನ ದಿಕ್ಕಲ್ಲಿ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ತುಂಬ ಚೆನ್ನಾಗಾಗತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ, ಒಂದು ಗೋಲ್ಕ ತಗೊಳ್ಳಿ. ಆ ಗೋಲ್ಕ ಯಾವುದ್ರದ್ದಾಗಿರಬೇಕು ಅಂದರೆ, ಮರದ ಗೋಲ್ಕ ಆಗಿರಬೇಕು. ದುಡ್ಡನ್ನು ಕೂಡಿಡುವಂಥ ಒಂದು ಬಾಕ್ಸ್, ಅದನ್ನು ಈ ಕಡೆ ಎಲ್ಲ ಗೋಲ್ಕ ಅಂತ ಕರಿತೀವಿ. ಅಥವಾ ಹಣದ ಕಿಂಡಿ, ಗುಂಡಿ, ಏನಾದರೂ ಸರಿ, ಅದನ್ನು ಮರದ ಒಂದು ಗೋಲ್ಕ, ದುಡ್ಡನ್ನು ಕೂಡಿಡುವಂಥ ಒಂದು ಬಾಕ್ಸ್, ಅದನ್ನು ನೀವೇನು ಮಾಡಬೇಕು ಅಂತಂದರೆ ಈ ಆಗ್ನೇಯ ದಿಕ್ಕಲ್ಲಿಡಿ. ಎಕ್ಸ್ಪೆಷಲಿ ಈ ಆಗ್ನೇಯ ಅಡಿಗೆ ಮನೆಯ ನೈಋತ್ಯ ಭಾಗದಲ್ಲಿ ಅಥವಾ ಆಗ್ನೇಯ ಭಾಗದಲ್ಲಿ ಒಂದು ಹಣದ ಕುಡಿಕೆಯನ್ನು ಇಡಿ. ಇದರಿಂದ ಫೈನಾನ್ಷಿಯಲಿ ಫ್ಲೋ ತುಂಬ ಚೆನ್ನಾಗಾಗತ್ತೆ, ನಿತ್ಯ ಸಂಪಾದನೆಗೆ ಅನುಕೂಲ ಆಗುತ್ತೆ ಮತ್ತು ಕೂಡಿಡುವಂಥ ಹಣ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದಾದ ಮೇಲೆ ದಕ್ಷಿಣ, ಸೌತ್. ಈ ದಕ್ಷಿಣದಲ್ಲಿ ಅಕಸ್ಮಾತ್ ನೀವು ರೂಮ್ ಇದ್ದರೆ ರೂಮಿನ ದಕ್ಷಿಣ ಕೂಡ ಆಗುತ್ತೆ. ಮಾಸ್ಟರ್ ಬೆಡ್ರೂಮ್ ಇದ್ರೆ ಅಥವಾ ನೀವು ಮಲ್ಕೊಳ್ಳೋ ರೂಮಿನ ದಕ್ಷಿಣನೂ ಆಗುತ್ತೆ, ಅಥವಾ ದಕ್ಷಿಣದಲ್ಲೂ ಆಗುತ್ತೆ. ಈ ದಕ್ಷಿಣದ ಗೋಡೆಯಲ್ಲಿ ನಿಮ್ಮ ಪ್ರಶಸ್ತಿ ಪತ್ರಗಳನ್ನು ಹಾಕಿ. ಈಗ ನಿಮ್ಗೆ ಯಾವುದೋ ಒಂದು ಅವಾರ್ಡ್ ಬಂದಿರುತ್ತೆ, ಅದನ್ನು ಡ್ರಾಯರಲ್ಲಾರು ಇಡೀ ದಕ್ಷಿಣದಲ್ಲಿ, ಅಥವಾ ಒಂದು ಫೋಟೋ ಫ್ರೇಮ್ ಮಾಡಾಕ್ಬಿಟ್ಟು ಸೌತಲ್ಲಿ ಹಾಕಿ, ದಕ್ಷಿಣದಲ್ಲಿ ಹಾಕಿ. ದಕ್ಷಿಣದಲ್ಲಿ ಉತ್ತರಾಭಿಮುಖವಾಗಿ ಹಾಕಿ. ಈ ಥರ
ಈ ಥರ ಹಾಕೋದ್ರಿಂದ ಏನಾಗುತ್ತೆ, ನೇಮು, ಫೇಮು, ಪಬ್ಲಿಸಿಟಿ ಜೊತೆಗೆ ಮತ್ತೆ ಮತ್ತೆ ಪ್ರಶಸ್ತಿಗಳು, ಮತ್ತೆ ಮತ್ತೆ ಗೌರವಗಳು ಸಿಕ್ಕುವಂತಹ ರೀತಿಯಲ್ಲಿ ಆಗುತ್ತೆ. ಇನ್ನು 4ನೇದು, ಇದನ್ನ ನೈಋತ್ಯ ಮಾಸ್ಟರ್ ಬೆಡ್ರೂಮ್ ಅಂತ ಕರಿತೀವಿ. ಈ ಮಾಸ್ಟರ್ ಬೆಡ್ರೂಮಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್, ಪೂರ್ವದ ಗೋಡೆಯಲ್ಲಿ ಪಶ್ಚಿಮಾಭಿಮುಖವಾಗಿ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಇರುವ, ಅಥವಾ ನೀವು ಯಾವುದಾದ್ರೂ ಒಂದು ಪ್ಲೇಸಲ್ಲಿ ವೆರಿ ಹ್ಯಾಪಿ ಮೂಮೆಂಟಲ್ಲಿ ಫೋಟೋ ತೆಗೆದುಕೊಂಡಿರೋ, ಅದು ಸೆಲ್ಫಿ ಇರ್ಬೋದು ಅಥವಾ ಗುಡ್ ಮೂಮೆಂಟ್ ಇರ್ಬೋದು, ತುಂಬ ಸಂತೋಷ ಪಟ್ಟಿರುವಂಥ ಪ್ಲೇಸಿನಲ್ಲಿರುವಂಥ ಒಂದು ಫೋಟೋ ಇರ್ಬೋದು. ಆ ರೀತಿಯ ಒಂದು ಫೋಟೋವನ್ನು ಪಶ್ಚಿಮಾಭಿಮುಖವಾಗಿ ನೈಋತ್ಯದಲ್ಲಿ ಪೂರ್ವದ ಗೋಡೆಯಲ್ಲಿ ಹಾಕಿ. ಆಗ ಗಂಡ ಹೆಂಡತಿಯರಲ್ಲಿ ವೈಮನಸ್ಸೆ ಜಾಸ್ತಿ ಬರೋದಿಲ್ಲ, ಗಂಡ ಹೆಂಡತಿಯರಲ್ಲಿರುವಂಥ ಸಂಬಂಧಗಳ ಬಿರುಕುಗಳು ಕೂಡ ನಿವಾರಣೆ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಬ್ಬರಲ್ಲೂ ಕೂಡ ಬಾಂಡಿಂಗ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಬಂದು ಪಶ್ಚಿಮ. ನೋಡಿ, ಈ ಪಶ್ಚಿಮದಲ್ಲಿ ಒಂದು ರೂಮ್ ಇರುತ್ತೆ ಅಥವಾ ಏನೋ ಇರುತ್ತೆ ಅಂತ ಇಟ್ಕೊಳ್ಳೋಣ, ಅಥವಾ ಖಾಲಿ ಜಾಗ ಇರುತ್ತೆ, ಏನೋ ಒಂದು ಸ್ಪೇಸ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಪಶ್ಚಿಮ ಮಕ್ಕಳ ದಿಕ್ಕು ಭಾಳ ಮುಖ್ಯವಾಗಿ. ಅದಕ್ಕೆ ನಾವು ಯಾವಾಗಲೂ ಏನು ಹೇಳ್ತೀವಿ ಅಂದರೆ, ಈ ಪಶ್ಚಿಮದಲ್ಲಿ ಮಕ್ಕಳ ಅಭಿವೃದ್ಧಿ ಆಗಬೇಕು, ಮಕ್ಕಳ ಎಜುಕೇಷನ್ ಚೆನ್ನಾಗಾಗಬೇಕು, ಮಕ್ಕಳು ಪ್ರೊಫೆಷನಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಬೇಕು, ಜಾಬು ಉದ್ಯೋಗದಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಆ ಮಕ್ಕಳಿಗೆ ಸಂಬಂಧಪಟ್ಟಂಥ, ಅಥವಾ ಚಿಕ್ಕ ಮಕ್ಕಳಾಗಿರ್ಬೋದು ದೊಡ್ಡವರು ಇರ್ಬೋದು, ಅವ್ರಿಗೆ ಸಂಬಂಧಪಟ್ಟಂಥ ಆಟಿಕೆಗಳನ್ನು ಇಡ್ರಿ. ಚಿಕ್ಕ ಮಕ್ಕಳಾದರೆ ಅವ್ರದ್ದು ಪ್ಲೇ ಐಟಮ್ಸ್ ಏನಿರುತ್ತೆ ಅದನ್ನು ಇಡುವಂಥದ್ದು, ಅಥವಾ ದೊಡ್ಡವರಾಗಿದ್ದರೆ ಅವ್ರಿಗೆ ಸಂಬಂಧಪಟ್ಟಂಥ ವಾಲಿಬಾಲ್ ಇರ್ಬೋದು, ಕ್ರಿಕೆಟ್ ಥಿಂಗ್ಸ್ ಇರ್ಬೋದು, ಅಥವಾ ಎನಿಥಿಂಗ್ ಅವರು ಬಳಸುವಂಥ ಆಟಿಕೆಗಳಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಪಶ್ಚಿಮದಲ್ಲಿ ಇಡಿ. ನೆಕ್ಸ್ಟ್ ಬಂದು ವಾಯುವ್ಯ. ಈ ವಾಯುವ್ಯ ಇದೆಯಲ್ಲ, ಈ ವಾಯುವ್ಯ ದಿಕ್ಕು ತುಂಬ ಇಂಪಾರ್ಟೆಂಟು. ನಿಮ್ಮ ಸ್ನೇಹಿತರು, ನಿಮ್ಮ ಬಾಸ್ ಅಥವಾ ನಿಮ್ಮ ಗುರುಗಳು ಯಾರಾದರೂ ಆಯಿತು, ಅವರ ಜೊತೆಗಿರುವಂತಹ ಒಂದು ಒಳ್ಳೆ ಫೋಟೋವನ್ನು, ಅದು ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಗುರುಗಳಿರ್ಬೋದು, ಅಥವಾ ನಿಮ್ಮ ಅಚೀವ್ಮೆಂಟ್, ನಿಮ್ಮ ಗೋಲ್, ನಾನು ಯಾರ ಥರನೋ ಆಗಬೇಕು ಅಂದ್ಕೊಂಡಿದ್ದೀನಪ್ಪ ಅಂತ ಇದ್ದರೆ ಅಂಥವರ ಜೊತೆಗಿರುವಂತಹ ಒಂದು ಫೋಟೋವನ್ನು ವಾಯುವ್ಯದಲ್ಲ ಹಾಕಿ. ಈ ಫೋಟೋವನ್ನು ಇಲ್ಲಿ ಹಾಕೋದ್ರಿಂದ ಏನಾಗುತ್ತೆ, ನೀವು ಕೂಡ ಅವರ ಜೊತೆ ಒಂದು ಒಳ್ಳೆ ರಿಲೇಷನ್ಶಿಪ್, ಒಂದು ಒಳ್ಳೆ ಬಾಂಡಿಂಗ್ ಬಿಲ್ಡ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅವರ ಜೊತೆ ಸಂಬಂಧಗಳು ಚೆನ್ನಾಗಾಗತ್ತೆ, ಮತ್ತು ಅವರ ಜೊತೆಗೆ ವ್ಯಾವಹಾರಿಕವಾಗಿ ಮತ್ತು ಪ್ರೊಫೆಷನಲ್ಲಿ ಒಂದು ಒಳ್ಳೆ ಅಟ್ಯಾಚ್ಮೆಂಟ್ ನಿಮಗೆ ಬಿಲ್ಡ್ ಆಗುತ್ತೆ. ಇದನ್ನು ಮಾಡಿ. ಜೊತೆಗೆ ಉತ್ತರ ದಿಕ್ಕು ಬಹಳ ಮುಖ್ಯವಾಗಿ. ಈ ಉತ್ತರ ದಿಕ್ಕಿನಲ್ಲಿ ಒಂದು ನೀರಿನ ಕಾರಂಜಿ ಇಸ್ ವೆರಿ ಇಂಪಾರ್ಟೆಂಟ್. ನೀರಿನ ಕಾರಂಜಿ, ನೀರಿನ ಚಿತ್ರ. ಆದರೆ ಈ ನೀರಿನ ಚಿತ್ರ ಹೇಗಿರಬೇಕು ಅಂತಂದರೆ, ಒಂದು ದೊಡ್ಡ ಬಂಡೆಯಿಂದ ಬೀಳ್ತಾ ಇರುವಂಥದ್ದು ಅಥವಾ ಒಂದು ಒಳ್ಳೆ ಸಮುದ್ರದ ನದಿಯ ನೀರಿರುವಂಥದ್ದಾಗಿರಬೇಕು. ಆದರೆ ಯಾವುದೇ ಕಾರಣಕ್ಕೂ ಅಲ್ಲಿ ಮರಗಳಿರಬಾರ್ದು, ಮರದ ಜೊತೆಗಿರುವಂಥ ನೀರಿನ ಚಿತ್ರ ಹಾಕಬಾರ್ದು. ಯಾಕೆಂದರೆ ನಿಮ್ಮ ದುಡಿಮೆ ಅಥವಾ ನಿಮ್ಮ ಎಫರ್ಟು ಬೇರೆಯವ್ರಿಗೆ ಉಪಯೋಗ ಜಾಸ್ತಿ ಆಗುತ್ತೆ. ಅದಕ್ಕೆ ನೀರು ಮತ್ತು ಮರ ಎರಡೂ ಒಟ್ಟಿಗೆ ಇರುವಂಥ ಚಿತ್ರವನ್ನು ಉತ್ತರ ದಿಕ್ಕಿನಲ್ಲಿ ಹಾಕಬಾರ್ದು. ಉತ್ತರ ದಿಕ್ಕಲ್ಲಿ ಒಂದು ನೀರಿನ ಚಿತ್ರವನ್ನು ಹಾಕಿ. ಇದು ಭಾಳ ವಿಶೇಷವಾಗಿ ನಿಮ್ಮ ಫೈನಾನ್ಷಿಯಲಿ ಫ್ಲೋ ಆಗಿರ್ಬೋದು, ವ್ಯಾವಹಾರಿಕವಾಗಿ ಅಭಿವೃದ್ಧಿ ಆಗ್ಬೋದು, ಆರ್ಥಿಕ ವೃದ್ಧಿಯನ್ನು ತುಂಬ ಚೆನ್ನಾಗಿ ಮಾಡುತ್ತೆ. ತುಂಬ ಅಭಿವೃದ್ಧಿಯನ್ನು ನೀವು ಕಾಣ್ತೀರಿ. ಹಾಗಾಗಿ ಈಶಾನ್ಯ ನೋಡಿ, ಈಶಾನ್ಯ ದೈವ ಮೂಲೆ ಅಂತ ಕರಿತೀವಿ. ಈ ಮೂಲೆಯಲ್ಲಿ ನಾರ್ತ್ ಈಸ್ಟ್ ಕಾರ್ನರಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಒಂದು ಪುಸ್ತಕವನ್ನು ಇಡಬೇಕು. ಅದು ಮಕ್ಕಳು ಓದುವಂತಹ ಪುಸ್ತಕ ಇರ್ಬೋದು, ಅಥವಾ ಮಹಾಭಾರತ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಲಲಿತ ಸಹಸ್ರನಾಮ ಇರ್ಬೋದು, ಯಾವುದೋ ಆಗಮದ ಪುಸ್ತಕ ಇರ್ಬೋದು, ಯಾವುದೋ ಮಂತ್ರದ ಪುಸ್ತಕ ಇರ್ಬೋದು, ಎನಿಥಿಂಗ್ ಇಟ್ಸ್ ಎ ಡಿವೋಷನಲ್, ಅಥವಾ ಯಾವುದೋ ವೇದಗಳಿಗೆ ಸಂಬಂಧಪಟ್ಟಂಥ ಪುಸ್ತಕ ಇರ್ಬೋದು, ಪುರಾಣಗಳಿಗೆ ಸಂಬಂಧಪಟ್ಟಂಥ ಪುಸ್ತಕ ಇರ್ಬೋದು. ಆ ಪುಸ್ತಕವನ್ನು ಈಶಾನ್ಯ ಮೂಲೆಯಲ್ಲಿ ಇಡಬೇಕು. ಈ ರೀತಿಯಾಗಿ ನೀವು ಮಾಡಿಕೊಂಡಿದ್ದೇ ಆದರೆ ನಿಮ್ಮ ಮನೆಯಲ್ಲಿರುವಂಥ ಎನ್ವೈರನ್ಮೆಂಟೇ ಚೇಂಜ್ ಆಗಿಬಿಡುತ್ತೆ. ಇಟ್ಸ್ ಎ ವೆರಿ ಪಾಸಿಟಿವಿಟಿ. ಎಲ್ಲರಿಗೂ ನೋಡಿ, ಕುಟುಂಬದ ಆರೋಗ್ಯ ಚೆನ್ನಾಗಾಗತ್ತೆ, ಮತ್ತು ಫೈನಾನ್ಷಿಯಲಿ ಗ್ರೋತ್ ಆಗುತ್ತೆ, ಗೌರವ ಸನ್ಮಾನಗಳು ದೊರೆಯುತ್ತೆ, ಗಂಡ ಹೆಂಡತಿರು ಸುಖವಾಗಿರ್ತಾರೆ, ಮಕ್ಕಳು ಗ್ರೋತ್ ಆಗ್ತಾರೆ, ರಿಲೇಷನ್ಶಿಪ್ ಚೆನ್ನಾಗಾಗುತ್ತೆ, ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗುತ್ತೆ, ಮನೇಲಿ ಒಂದು ದೈವಿಕ ಶಕ್ತಿ ಜಾಸ್ತಿ ಆಗುತ್ತೆ. ಈ 8 ವಸ್ತುಗಳನ್ನು ನಿಮ್ಮ ಮನೆಯಲ್ಲಿ ಪ್ಲೇಸ್ಮೆಂಟ್ ಮಾಡಿ. ಅದಕ್ಕೆ ನಾನು ಯಾವಾಗಲೂ ರೆಮಿಡೀಸ್ ಹೇಳುವಾಗ, ಮನೆಗೆ ಬಂದ ತಕ್ಷಣ ಅಯ್ಯೋ ಏನಪ್ಪ ಹಿಂಗೆ ಕಾಣಿಸ್ತಾ ಇತ್ತು, ಏನೇನೋ ಮಾಡಿಬಿಟ್ಟವ್ರೆ ಅನ್ನೋ ಥರ ಇರಬಾರ್ದು. ನಮ್ಮ ಜೊತೆಗೆ ಅದು ಬೆರೆತುಕೊಂಡಿರಬೇಕು. ಅದಕ್ಕೋಸ್ಕರ ಈ ಥರದೊಂದು ರೆಮಿಡಿ ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ಖಂಡಿತವಾಗಿಯೂ ಸಮಸ್ಯೆಗಳ ಜೊತೆ ಪರಿಹಾರಗಳನ್ನು ಕೂಡ ನಿಮಗೆ ತಿಳಿಸುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಮಾಡ್ತೇನೆ. ಅದರ ಜೊತೆಗೆ ನಮ್ಮ ತಂಡ ಅಥವಾ ನಾನು
ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀಡುವ ಪ್ರಯತ್ನವನ್ನಂತೂ ಇನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ನೀವು ಕೂಡ ಪ್ಲ್ಯಾನ್ ಕರೆಕ್ಷನ್ ಮಾಡಬೇಕು, ಅಥವಾ ನಮ್ಮ ಮನೆ ಪ್ಲ್ಯಾನ್ ತೋರಿಸ್ಬೇಕು, ಅಥವಾ ಮನೆ ಕಟ್ಬಿಟ್ಟಿದ್ದೀವಿ, ಅನೇಕ ಥರದ ಸಮಸ್ಯೆಗಳು ನಮ್ಮ ಮನೆಯಲ್ಲಿ ಆಗ್ತಾ ಇದೆ, ಇದಕ್ಕೊಂದು ಸೊಲ್ಯೂಷನನ್ನು ನಾವು ಕಂಡ್ಕೋಬೇಕು, ಪರಿಹಾರಗಳನ್ನು ಕಂಡ್ಕೋಬೇಕು ಅನ್ನುವಂಥದ್ದಿದ್ದರೆ 100% ನಮ್ಮನ್ನು ಭೇಟಿ ಮಾಡಿ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಅಥವಾ ನಾವು ನಮ್ಮ ನಾಲೆಡ್ಜನ್ನು ಎಷ್ಟು ತಿಳ್ಕೊಂಡಿವಿ ಅದರ ಪ್ರಕಾರ ಪರಿಹಾರಗಳನ್ನು ಮಾಡಿಕೊಡುವ ಅಥವಾ ನಿಮಗೆ ಸಲಹೆ ಸೂಚನೆಗಳನ್ನು ಕೊಡುವಂಥ ಒಂದು ಪುಟ್ಟ ಪ್ರಯತ್ನವನ್ನಂತೂ ನಾವು ಖಂಡಿತವಾಗಿಯೂ ಮಾಡ್ತೀವಿ. ಆ ಮಲೆಮಹದೇಶ್ವರನ ಅನುಗ್ರಹ ಸದಾ ಇರಲಿ. ನಮಸ್ಕಾರ.